ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಕುಡಿಯುವ ನೀರಿನ ಕೊಳವೆ ಬಾವಿಯನ್ನು ಖಾಸಗಿ ವ್ಯಕ್ತಿಯೊಬ್ಬರು ಅತಿಕ್ರಮಿಸಿ ಕಾಂಪೌಂಡ್ ನಿರ್ಮಿಸಿರುವ ಘಟನೆ ಬೆಳಕಿಗೆ ಬಂದಿದ್ದು ಗ್ರಾಮಸ್ಥರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಪೊಲಂಪಲ್ಲಿ ಮತ್ತು ಜಂಗಾಲಹಳ್ಳಿ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸುವ ಉದ್ದೇಶದಿಂದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ವತಿಯಿಂದ ಹಲವು ವರ್ಷಗಳ ಹಿಂದೆ ಈ ಕೊಳವೆ ಬಾವಿ ಕೊರೆಸಲಾಗಿತ್ತು. ಇದಕ್ಕೆ ಪ್ರತ್ಯೇಕ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೂಡ ಅಳವಡಿಸಲಾಗಿತ್ತು. ಆದರೆ ಇತ್ತೀಚೆಗೆ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುವವರು ಈ ಜಾಗ ತಮ್ಮದೆಂದು ಹಕ್ಕು ಸಾಧಿಸಿದ್ದು ಕೊಳವೆ ಬಾವಿ ಹಾಗೂ ಟ್ರಾನ್ಸ್ಫಾರ್ಮರ್ ಸೇರಿಕೊಂಡು ಕಾಂಪೌಂಡ್ ನಿರ್ಮಿಸಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ವಿಷಯ ತಿಳಿದು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಪೂಜಪ್ಪ ಹಾಗೂ ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿ ನವೀನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಗ್ರಾಮಸ್ಥರು ಹಾಗೂ ಖಾಸಗಿ ವ್ಯಕ್ತಿಯ ನಡುವೆ ತೀವ್ರ ವಾಕ್ಸಮರ ಏರ್ಪಟ್ಟಿತ್ತು. ಜಮೀನು ಮಾಲೀಕರು ತಮ್ಮ ಸರ್ವೆ ವರದಿಯ ಪ್ರಕಾರ ಇದು ತಮ್ಮ ಜಾಗವೆಂದು ವಾದಿಸಿದ್ರು. ಆದರೆ ಅಧಿಕಾರಿಗಳು ರಸ್ತೆಯ ಮಧ್ಯಭಾಗದಿಂದ ಅಳತೆ ಮಾಡಿದಾಗ ಕೊಳವೆ ಬಾವಿ ಇರುವ ಜಾಗ ರಸ್ತೆಗೆ ಸೇರಿದ್ದು ಎಂಬುದು ಪ್ರಾಥಮಿಕವಾಗಿ ದೃಢಪಟ್ಟಿದೆ. ನಿಯಮಗಳ ಪ್ರಕಾರ ರಸ್ತೆಯ ಮಧ್ಯಭಾಗದಿಂದ 40 ರಿಂದ 50 ಅಡಿ ವ್ಯಾಪ್ತಿಯ ಜಾಗ ರಸ್ತೆಗೆ ಸೇರುತ್ತದೆ. ಈ ಕುರಿತು ತಹಸೀಲ್ದಾರ್ ಅವರಿಗೆ ವರದಿ ಸಲ್ಲಿಸಲಾಗುವುದು. ಅಕ್ರಮವಾಗಿ ನಿರ್ಮಿಸಿರುವ ಕಾಂಪೌಂಡ್ ತೆರವುಗೊಳಿಸಲು ಕೂಡಲೇ ನೋಟಿಸ್ ಜಾರಿ ಮಾಡಲಾಗುವುದು ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಅಲ್ಲದೆ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಮಧ್ಯಪ್ರವೇಶಿಸಿ ಸರ್ಕಾರಿ ಆಸ್ತಿಯನ್ನು ರಕ್ಷಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಎಲೆಕ್ಟ್ರಿಸಿಟಿ ಕಟ್ಕೊಂತೀನಿ, ಪ್ರೈವೇಟ್ ನೀರು ನಾನು ಬೋರ್ ಹಾಕೊಂತೀನಿ. ನನಗೆ ನನ್ನ ಪ್ರೈವೇಟ್ ಲ್ಯಾಂಡಲ್ಲಿ ಗೌರ್ಮೆಂಟ್ ವಸ್ತು ಬೇಡ, ದಯವಿಟ್ಟು ಮೂವ್ ಮಾಡ್ಕೊಳ್ಳಿ. ಸರ್ ನಾನು 15 ಡೇಸಲ್ಲಿ ಮಾಡ್ಬಿಡ್ತೀವಿ, 20 ಡೇಸ್ ಅಂತ ಮಾಡ್ಬಿಡ್ತಿದ್ದೆ. 2-3 ವರ್ಷ ಆಯಿತು. ರೀಸೆಂಟ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಈಗ ನನಗೆ ಕೆಲಸ ನಡೀತಾ ಇದೆ, ಸೊ ದಯವಿಟ್ಟು ಈ ಗೌರ್ಮೆಂಟ್ ಕಂಬನ ನೀವು ದಯವಿಟ್ಟು ತೆಗಿಬಿಡಿ ಅಂತ ನಾನು ಅವರಿಗೆ ಇನ್ನೊಂದು ಸತಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ದಯವಿಟ್ಟು ಈ ಊರ್ದು ನನ್ನ ಜಾಗ ಒಳಗಡೆ ಬಂದು ಹೇಳ್ಬಿಟ್ಟು ಇದನ್ನ ಮೂವ್ ಮಾಡಿಸಿ, ಪ್ಲಸ್ಸು ಈ KB ಕನೆಕ್ಷನ್ ಇದು ಟ್ರಾನ್ಸ್ಫರ್ ಮಾಡಿದೆ, ದಯವಿಟ್ಟು ಮೂವ್ ಮಾಡಿಸಿ. ನನಗೇನು ಫ್ರೀ ಲೈನ್ ತಗೊಳ್ಳೋಕೆ ನನಗೇನು ಅವಶ್ಯಕತೆ ಇಲ್ಲ ಸರ್, ಫ್ರೀ ನೀರು ತೆಗಿ ನನಗೇನು ಅವಶ್ಯಕತೆ ಇಲ್ಲ. ದೇವ್ರು ನಮ್ಗೆ ಕೊಟ್ಟವ್ರೆ, ನಾವೇನು ಯೂಟಿಲೈಸ್ ಮಾಡ್ತೀವಿ ಅದಕ್ಕೆ ದುಡ್ಡು ಕಟ್ತೀವಿ ಗೌರ್ಮೆಂಟಿಗೆ. ಸೊ ಇವರೆಲ್ಲ ಏನು ತಿಳ್ಕೊತಾ ಇದ್ದಾರೆ, ನಾನು ಕಬ್ಜಾ ಮಾಡ್ಕೊಬಿಟ್ಟಿದ್ದೀನಿ ಈ ಬೋರ್ಗೆ, ನಾನು ಕಬ್ಜಾ ಮಾಡ್ಕೊಬಿಟ್ಟಿದ್ದೀನಿ KB ಟ್ರಾನ್ಸ್ಫಾರ್ಮರ್ ಎಲೆಕ್ಟ್ರಿಕಲ್ಗೆ. ದಯವಿಟ್ಟು ಸರ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಮುಖಾಂತರ, ದಯವಿಟ್ಟು ಫಸ್ಟು ನನ್ನ ಜಾಗ ಇಂದ ಇದು ದಯವಿಟ್ಟು ಇದು ಮೂವ್ ಮಾಡಿಸಿ. ನನಗೆ ಫ್ರೀ ಸರ್ಕಾರ ಅದು ಯಾವುದು ಬೇಡ, ನಾನು ನನ್ನ ಪ್ರೈವೇಟ್ ಲ್ಯಾಂಡಿಗೆ ಏನು ಬೇಕು ನಾನು ಮಾಡ್ಕೊತೀನಿ. ಸೆಕೆಂಡ್ರಿ, ಒಂದು ಸುಮಾರು 3-4 ದಿವಸ ಹಿಂದೆ 4-5 ಜನ ಗಾಡಿಯಲ್ಲಿ ಬರ್ತಾರೆ. ಗಾಡಿಯಲ್ಲಿ ಬಂದುಬಿಟ್ಟು ನಾನು ಈ ಅಧಿಕಾರಿ, ನನ್ನ ಅಧಿಕಾರಿ ವಿತೌಟ್ ಎನಿ IDs ಬಂದು ನನಗೆ ಏಕವಚನದಲ್ಲಿ ಮಾತಾಡ್ತಾರೆ. ಅವ್ರ ಜೊತೆ ಪಕ್ಕ ಲ್ಯಾಂಡ್ದವರು ಯಾರೋ ರೆಡ್ಡೀಸು, ಅವ್ರು ಓಪನ್ ಆಗಿ ಬಂದು ಹೇಳ್ತಾರೆ, ಸರ್ ನಮ್ಮ ಜಾಗದಲ್ಲಿ ನೀವು ಬಂದುಬಿಟ್ಟಿದ್ದೀರಾ, ದಯವಿಟ್ಟು ತೆಗೀರಿ ಅಂತ. ನಾನು ಒಂದೇ ಮಾತು ಅವ್ರಿಗೆ ಹೇಳ್ತೀನಿ, ಗೌರ್ಮೆಂಟ್ ಇದ್ದಾರೆ, ಸರ್ವೆ ಮಾಡಿಸಿ, ನಾನು ತಪ್ಪಿದರೆ ಗೌರ್ಮೆಂಟ್ ಅವ್ರು ನನಗೆ 10 ಅಡಿ ಒಳಗಡೆ ತೊಗೊಳ್ಳಿ ಅಂದರು, ನಾನು 10 ಅಡಿ ಒಳಗಡೆ ತೊಗೊಳಕ್ಕೆ ರೆಡಿ ಇದ್ದೀನಿ. ನಾನು ಯಾವ ಊರಿಗೆ ತೊಂದರೆ ಮಾಡೋಕ್ಕೆ ಬಂದಿಲ್ಲ, ಊರು ಜನ ಒಳ್ಳೇದು ಮಾಡೋಕ್ಕೆ ಬಂದಿದ್ದೀನಿ. ನನಗೆ ಕೆಲಸ ಸಿಗುತ್ತೆ ಅಲ್ಲಿ, ಕುದುರೆಗಳು ಶೆಡ್ ಕಟ್ತಾ ಇರೋದು ನಾನೇನು ಬಂಗ್ಲೆ ಕಟ್ತಾ ಇಲ್ಲ, ಏನೋ ಪ್ಯಾಲೇಸ್ ಕಟ್ತಾ ಇಲ್ಲ ಅಲ್ಲಿ ಕಮರ್ಷಿಯಲ್ ಮಾಡೋಕ್ಕೆ. ಇನ್ನು ಈ ವಿವಾದದ ಕುರಿತು ಪ್ರತಿಕ್ರಿಯಿಸಿರುವ ಜಮೀನು ಮಾಲೀಕ ಶಫಿ ಅಹಮದ್, ನಾನು ಕಾನೂನು ಬದ್ಧವಾಗಿ ನಿಯಮಗಳ ಅನ್ವಯವೇ ಜಮೀನು ಖರೀದಿಸಿದ್ದೇನೆ, ಆದರೆ ಸ್ಥಳೀಯರು ನನಗೆ ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ. ಅಧಿಕಾರಿಗಳು ಅನಧಿಕೃತವಾಗಿ ಅಳತೆ ಮಾಡಲಿ. ಒಂದು ವೇಳೆ ನನ್ನ ಜಾಗದಲ್ಲಿ ಸರ್ಕಾರಿ ಆಸ್ತಿ ಇರುವುದು ಸಾಬೀತಾದರೆ ಆ ಜಾಗವನ್ನು ಬಿಟ್ಟುಕೊಡಲು ನಾನು ಸಿದ್ಧನಾಗಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.